ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೇನಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂದರೆ, ಈಗ ಸಾಕಷ್ಟು ಜನರಿಗೆ ಏನಾಗಿದೆ, 9 ಕಂತು ಬಂದಿದೆ, 10ನೇದು ಬಂದಿಲ್ಲ, 10 ಕಂತುಗಳವರೆಗೂ ಕೂಡ ಬಂದಿದೆ, 11ನೇದು ಇನ್ನೂ ಸಾಕಷ್ಟು ಜನರಿಗೆ ಬಿಡುಗಡೆ ಆಗಿಲ್ಲ. ಒಂದು 7-8% ಜನರಿಗೆ ಅಷ್ಟೇ ಬಿಡುಗಡೆ ಆಗಿರೋದು. ಈಗ ಅದರಲ್ಲೂ ಕೂಡ ಪರಿಶೀಲನೆ ಮಾಡಿ ಬಿಡುಗಡೆ ಮಾಡ್ತೀವಿ ಅಂದಿದ್ದಾರೆ. ಈ 3 ಸ್ಟೆಪ್ಪನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಏನಾಗಿದೆ ಅಂತ ಇದನ್ನು ನೋಡ್ಕೊಂಬಿಟ್ರೆ ನೀವು ಆರಾಮಾಗಿರ್ಬೋದು. ಏನೂ ತೊಂದರೆ ಇಲ್ಲಪ್ಪ, ನಿನ್ನ ಹಣ ಬರೋದೊಂದು ಬಾಕಿ ಇದೆ ಅಂತ ವೆಯ್ಟ್ ಮಾಡ್ಬೋದು ನೆಮ್ಮದಿಯಿಂದ. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಹಾರ ವೆಬ್ಸೈಟನ್ನು ಓಪನ್ ಮಾಡಿ ಮೊದಲನೇದಾಗಿ ನಿಮಗೆ ತೋರಿಸ್ಬಿಡ್ತೀನಿ. ನಿಮ್ಮ ರೇಷನ್ ಕಾರ್ಡು ಈಗ ರೇಷನ್ ಕಾರ್ಡು ಸ್ಟೇಟಸನ್ನು ನೀವು ಫಸ್ಟು ಚೆಕ್ ಮಾಡ್ಕೊಳ್ಳಿ. ಈಗ ನಿಮಗೆ ರೇಷನ್ ಕಾರ್ಡ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಎರಡನೇದಾಗಿ ಏನು ಮಾಡಬೇಕು, ಇದನ್ನು ನಿಮಗೆ ಹೇಳಿದ್ದೆ, ಕಂಪ್ಲೀಟ್ ಡೀಟೇಲ್ಸನ್ನು ತೋರಿಸ್ಬಿಡ್ತೀನಿ. ನೀವೀಗ ವೆಬ್ಸೈಟ್ ಡೆಸ್ಕ್ಟಾಪ್ ಮೋಡ್ ಮಾಡ್ಕೊಂಬಿಡಿ. ಇದನ್ನು ಡೆಸ್ಕ್ಟಾಪ್ ಮೋಡ್ ಮಾಡಿಕೊಂಡು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಈ ಸೇವೆಗಳು ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಈ ಸ್ಥಿತಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಹಾಲಿ ಮತ್ತು ಹೊಸ ಪಡಿತರ ಚೀಟಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಡಿತರ ಚೀಟಿ ವಿವರ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಟೇಟಸನ್ನು ನೀವು ಚೆಕ್ ಮಾಡಬೇಕಾಗತ್ತೆ. ರೇಷನ್ ಕಾರ್ಡ್ ಸ್ಟೇಟಸನ್ನು ನೀವು ಚೆಕ್ ಮಾಡುವ ಮೂಲಕ ತಿಳ್ಕೊಬೋದು ಏನಾಗಿದೆ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಅಂತ. ಇದರಲ್ಲಿ ಕೆಲವೊಬ್ಬೊಬ್ರದ್ದು ರೇಷನ್ ಕಾರ್ಡು ಸಸ್ಪೆಂಡೆಡ್ ಅಂತ ಬರ್ತಾ ಇದೆ. ನಿಮ್ಮ ಕಾರ್ಡು ಸಸ್ಪೆಂಡೆಡ್ ಆಗಿಲ್ಲ ಅಂದರೆ ನೀವೇನು ವರಿ ಮಾಡೋವಂಥ ಅಗತ್ಯ ಇಲ್ಲ. ಓಕೆನಾ, ಹಾಗಾಗಿ ನಾನು ತಿಳಿಸ್ಕೊಡ್ತಾ ಇರೋದು. ಈಗ ಆಲ್ರೆಡಿ ಸಾಕಷ್ಟು ರೇಷನ್ ಕಾರ್ಡುಗಳು ಪರಿಶೀಲನೆ ನಡೀತಾ ಇದೆ. ಓಕೆನಾ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿ ಆ್ಯಕ್ಟಿವ್ ಅಂತಿದೆ. ಈ ರೀತಿ ಇತ್ತು ಅಂದರೆ ನಿಮ್ದು ಏನೂ ಸಮಸ್ಯೆ ಇಲ್ಲ, ನೀವೇನು ವರಿ ಮಾಡೋವಂಥ ಅಗತ್ಯ ಇಲ್ಲ. ಯಾಕೆಂದರೆ ಕೆಲವೊಂದೊಂದು ರೇಷನ್ ಕಾರ್ಡ್ಗಳು ಸಸ್ಪೆಂಡೆಡ್ ಅಂತ ಇದೆ. ಓಕೆನಾ, ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಸಸ್ಪೆಂಡೆಡ್ ಅಂತ ಇದೆ. ಇದನ್ನು ಫಸ್ಟು ಚೆಕ್ ಮಾಡಿ ಆ್ಯಕ್ಟಿವ್ ಅಂತ ಇರಬೇಕು. ಎರಡನೇದಾಗಿ ನಿಮಗೆ ನಿಮ್ಮ ಒಂದು ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಬೇಕು. ಓಕೆನಾ, ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡೋಕ್ಕಾಗಲ್ಲ. ಈಗ ಮೊದಲು ಮಾಹಿತಿ ಕಣಜ ವೆಬ್ಸೈಟಲ್ಲಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡ್ಬೋದಾಗಿತ್ತು. ಬಟ್ ಆದರೆ ಇವಾಗ ನೀವು ಈ ಮೊಬೈಲ್ನಲ್ಲೇ ಮಾಹಿತಿ ಕಣಜದಲ್ಲೂ ಕೂಡ ಚೆಕ್ ಮಾಡೋದಕ್ಕೆ ಈಗ ನೆಟ್ವರ್ಕು ಅದರಲ್ಲಿ ಸರ್ವರ್ ಇಶ್ಯೂ ಇದೆ, ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ ಅದರಲ್ಲಿ. ಹಾಗಾಗಿ ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿ. ಏನಾದರೂ GST ಬಂತು ಅಂದರೆ, ಓಕೆನಾ, ಏನಾದರೂ GST ಅಂತ ನಿಮ್ಗೆ ಏನಾದರೂ ತೋರಿಸ್ತಾ ಇದೆ ಅಂದರೆ ದಯವಿಟ್ಟು GST ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರು GST ಪೇಯರ್ ಅಂತ ತೋರಿಸ್ತಾ ಇದೆ ಅಂದರೆ ತಪ್ಪದೇ ನೀವು ನಿಮ್ಮ ಒಂದು CDPO ಆಫೀಸಿಗೆ, ಓಕೆನಾ, ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿಗೆ ಹೋಗಿ ದೃಢೀಕರಣ ಪತ್ರವನ್ನು ಕೊಡಬೇಕು. ನೀವು ಯಾವುದೇ ರೀತಿ GST ಪೇ ಮಾಡ್ತಾ ಇಲ್ಲ ಅಂದರೆ ದೃಢೀಕರಣ ಪತ್ರವನ್ನು ಕೊಡಬೇಕಾಗತ್ತೆ. ಇನ್ ಕೇಸ್ ನೀವು ಪೇ ಮಾಡ್ತಾ ಇದ್ದೀರಾ ಅಂದರೆ ನೀವೇನು ವರಿ ಮಾಡುವಂಥ ಅಗತ್ಯ ಇಲ್ಲ. ಯಾಕೆಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ನೀವು ಇನ್ಕಮ್ ಟ್ಯಾಕ್ಸು GST ಪೇಯರ್ ಯಾವ್ದಾರು ಒಂದು ಪೇಯರ್ ಆಗಿದ್ದರೂ ನಿಮಗೆ ಹಣ ಬರೋದಿಲ್ಲ. ಈಗ ಸರ್ಕಾರ ಮುಂಚಿತವಾಗಿ ತಿಳಿಸಿತ್ತು. ಓಕೆನಾ, ಇನ್ನು ನಿಮ್ಮ ರೇಷನ್ ಕಾರ್ಡನ್ನ ಸ್ಟೇಟಸನ್ನು ನೋಡಾಯಿತು. ಇನ್ನು ರೇಷನ್ ಕಾರ್ಡು ರದ್ದಾಗಿದೆಯಾ ಅಂತಲೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಪಡಿತರ ಚೀಟಿ ಅಂತ ಹೋದರೆ ರದ್ದುಗೊಳಿಸಲಾದ ಪಟ್ಟಿ ಅಂತಿದೆ. ಇಲ್ಲಿ ನಿಮ್ಮ ಡಿಸ್ಟಿಕ್ಕು ಬೆಂಗಳೂರು ಅಂತ ಕೊಡ್ತೀನಿ. ದಿನನಿತ್ಯವೂ ಕೂಡ ರದ್ದಾಗ್ತಾ ಇದ್ದಾವೆ. ಹಾಗಾಗಿ ನೀವು ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲೇ ಯಾವ್ಯಾವ ಏರಿಯಾದ ಕಾರ್ಡ್ಗಳು ರದ್ದಾಗ್ತಾ ಇದೆ ಅಂತ ನೀವು ಚೆಕ್ ಮಾಡ್ಬೋದು. ಓಕೆನಾ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಇಲ್ಲಿ ಬಯೋ ನಾಟ್ ವೆರಿಫೈಡ್, SMS ನಾಟ್ ಸೆಂಟ್, ಏನ ಕಾರಣಕ್ಕಾಗಿ ರದ್ದಾಗ್ತಾ ಇದೆ, ಅಂಡರ್ ಸಸ್ಪೆನ್ಷನ್ ಅಂಥೇಳಿ. ಇದರಲ್ಲಿ ಸಾಕಷ್ಟು ಕಾರಣಕ್ಕಾಗಿ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ. ಯಾವ್ಯಾವ ಕಾರಣ ಅಂತ ನೀವು ನೋಡೋಕೆ ಹೋದರೆ, ನೀವು 6 ತಿಂಗಳು ರೇಷನ್ನ ತೊಗೊಂಡಿಲ್ಲ ಅಂದರೆ, ಓಕೆನಾ, 6 ತಿಂಗಳು ನೀವು ರೇಷನ್ ತೊಗೊಂಡಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗುತ್ತೆ. ಆಮೇಲೆ ನೀವು ಅರ್ಹತಾ ಮಾನದಂಡವನ್ನು ಹೊಂದಿಲ್ಲ ಅಂದರೆ, ಓಕೆ, ಅನರ್ಹವಾಗಿ ನೀವೇನಾದರೂ ರೇಷನ್ ಕಾರ್ಡನ್ನು ಪಡ್ಕೊಂಡಿದ್ರೆ ಅಂಥ ಸಮಯದಲ್ಲೂ ಕೂಡ ನಿಮ್ಮ ರೇಷನ್ ಕಾರ್ಡು ರದ್ದಾಗುವಂಥ ಸ್ಥಿತಿ ಇರುತ್ತೆ. ಆವಾಗವಾಗ ಈ 3 ವಿಷಯಗಳನ್ನು ಚೆಕ್ ಮಾಡ್ತಾ ಇರಿ. ಈಗ ನಿಮಗೆ 10 ಕಂತುಗಳು ಬಂದಿದೆ, 11ನೇ ಕಂತಿಗೋಸ್ಕರ 11, 12ನೇ ಕಂತು ಬಂದಿಲ್ಲ ಅಂದರೆ
ಸದ್ಯಕ್ಕೆ ಏನು ಪ್ರಾಬ್ಲಮ್ ಇರಲ್ಲ. ನಿಮ್ಗೆ ಏನೇ ಡೌಟ್ ಇದ್ದರೂ ನಿಮ್ಮ ಮೊಬೈಲ್ನಲ್ಲಿ 10 ನಿಮಿಷದಾಗ ಚೆಕ್ ಮಾಡ್ಬೋದು. ಈಗ ಅಂತಲ್ಲ, ಇನ್ನು ಮುಂದೆ ಈಗ 10, 11, 12 ಬಂತು, ಮತ್ತೇನೋ ಪ್ರಾಬ್ಲಮ್ ಆಯಿತು, ಮತ್ತೇನೋ ರೇಷನ್ ತೊಗೊಂಡಿರಲಿಲ್ಲ, ನಿಮಗೆ ಡೌಟ್ ಇತ್ತು ಅನ್ನೋ ಕ್ಷಣದಲ್ಲಿ ಯಾವಾಗ ಬೇಕಾದರೂ ನಿಮ್ಮ ಮೊಬೈಲ್ ಸ್ಕ್ರೀನಿಗೆ ಹೋಗಿ ಈ ಒಂದು ವಿಷಯಗಳನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ಓಕೆನಾ, ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಈ KYCನೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಅದು ಒಂದು ಭಾಳ ಇಂಪಾರ್ಟೆಂಟು. ನೀವು ಇಲ್ಲಿ ಈ ಸೇವೆಗಳಿಗೆ ಹೋಗಿ DBT ಸ್ಟೇಟಸ್ಗೆ ಹೋಗಿ ಇಲ್ಲಿ ನಿಮಗೆ ಈ KYC ಕೂಡ ಇದೇ ಪಡಿತರ ಚೀಟಿ ವಿವರಕ್ಕೆ ಹೋಗಿ ಈ KYC ಆಗಿದೆಯೋ ಇಲ್ಲೋ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಓಕೆನಾ, ಎಷ್ಟು ಜನ ಇದ್ದೀರಾ, ಎಷ್ಟು ಜನರದ್ದು ರೇಷನ್ ಕಾರ್ಡಿಂದ ಈ KYC ಎಲ್ಲವನ್ನು ಕೂಡ ನೀವು ಇಲ್ಲಿ ಕಂಪ್ಲೀಟಾಗಿ ಚೆಕ್ ಮಾಡ್ಬೋದು ನಿಮ್ಮ ಮೊಬೈಲ್ನಲ್ಲೇ ಆಹಾರ ವೆಬ್ಸೈಟಲ್ಲಿ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಈ ಒಂದು ರೇಷನ್ ಕಾರ್ಡ್ನಲ್ಲಿ ಮೆಂಬರ್ ಕೌಂಟ್ 4 ಜನ ಇದ್ದಾರೆ, ಈ KYC ಡನ್ ಅಂತ ಬರ್ತಾ ಇದೆ. ಓಕೆನಾ, ಈ ರೀತಿ ಇತ್ತು ಅಂದರೆ ನಿಮಗೆ ಗೃಹಲಕ್ಷ್ಮಿ ರಿನ್ಯೂವಲ್ಲು, ಗೃಹಲಕ್ಷ್ಮಿ ಈ KYC, ಗೃಹಲಕ್ಷ್ಮಿ ಅಪ್ಡೇಟು ಅಂತ ನಿಮಗೆ ಏನೋ ಬೇರೆ ಬೇರೆ ಕಡೆ ರೂಮರ್ಸ್ಗಳು ಹಬ್ತಾ ಇದೆ. ನೀವು ಕೂಡ ನಿಮ್ಮ ಮೊಬೈಲ್ನಲ್ಲೇ 2 ನಿಮಿಷದಲ್ಲೇ ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಪ್ರತಿಯೊಬ್ಬರು ಚೆಕ್ ಮಾಡಿ ಏನು ಬಂತು ನಿಮ್ಮ ಈ KYC ಸ್ಟೇಟಸ್ಸು, ರೇಷನ್ ಕಾರ್ಡ್ ಸ್ಟೇಟಸ್ಸು, ರದ್ದಾಗಿರೋ ರಿಜಿಸ್ಟಲ್ಲಿ ಏನಾದ್ರು ಹೆಸರಿದೆಯಾ, ಇವೆಲ್ಲವನ್ನು ಕೂಡ ನಮಗೆ ಚೆಕ್ ಮಾಡಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ನಿಮ್ಮ ಈ KYC ಸ್ಟೇಟಸ್ ಇದೇ ರೀತಿ ಇದೆಯಾ ಅಂತೇಳಿ. ಓಕೆನಾ, ಇನ್ ಕೇಸ್ ಏನಾದರೂ ನಿಮಗೆ ಈ KYC ರಿಕ್ವೈರ್ಮೆಂಟ್ ಇದ್ದರೆ, ರಿಮೈನಿಂಗ್ ಅಂತ ಇದ್ದರೆ, ಇಲ್ಲಿ 4 ಜನ ಇದ್ದೀರಾ ಅಂದರೆ ಇಲ್ಲಿ ಈ KYC ಡನ್ 3 ಅಂತ ಬರುತ್ತೆ, ರಿಮೈನಿಂಗ್ ಇಲ್ಲಿ 1 ಅಂತ ಬರುತ್ತೆ. ಓಕೆನಾ, ಈ ರೀತಿಯಾಗಿ ನಿಮಗೆ ಈ KYC ಸ್ಟೇಟಸನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಹೀಗೆ ಹಲವಾರು ವಿಚಾರಗಳನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು. ನಾನು ಕೂಡ ನಿಮಗೆ ಸಪ್ರೇಟ್ ಒಂದೊಂದು ಸರಿನೂ ಕೂಡ ನಿಮಗೆ ಚೆಕ್ ಮಾಡಿ ತೋರಿಸಿದ್ದೆ. ಓಕೆನಾ, ಇದು ಲಾಸ್ಟಿಂದು DBT ಸ್ಟೇಟಸ್. ಓಕೆನಾ, ಇಲ್ಲಿ DBT ಸ್ಟೇಟಸ್ಸು ಯಾರ್ಯಾರಿಗೆ ಏಪ್ರಿಲ್ ತಿಂಗಳವರೆಗೂ ಮಾತ್ರ ತೋರಿಸ್ತಾ ಇದೆ. ನೀವು ಇಲ್ಲಿ ಗಮನಿಸ್ಬೋದು, 2024 ಏಪ್ರಿಲ್ ಅಂತ ಮಾಡಿ ನೀವು ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಈ ಕ್ಯಾಪ್ಚಾವನ್ನು ಎಂಟರ್ ಮಾಡಿದಾಗ ನಿಮಗೆ ಇಲ್ಲಿ ಏಪ್ರಿಲ್ ಮಂತಿಂದವರೆಗೂ ಹಣ ಜಮಾ ಆಗಿರೋ ಡೀಟೇಲ್ಸ್ ತೋರಿಸ್ತಾ ಇದೆ. ನೋಡ್ತಾ ಇರ್ಬೋದು ನೀವು, ಏಪ್ರಿಲ್ ಹಣ ಇವರಿಗೆ ಯಾವ ಡೇಟಿಗೆ ಜಮಾ ಆಗಿದೆ ಅಂತ ಇಲ್ಲಿ ನಿಮಗೆ ಗಮನಿಸ್ತಾ ಇರ್ಬೋದು. 21/6/2024 ಜೂನ್ ತಿಂಗಳಲ್ಲೇ ಇವರಿಗೆ ಏಪ್ರಿಲ್ ಹಣ ಬಿಡುಗಡೆ ಆಗಿದೆ. ಓಕೆನಾ, ಇನ್ನು ಮೇದು ನೀವು ನೋಡೋಕೆ ಹೋದಾಗ ಏನಂತ ಬರುತ್ತೆ ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಈ ಕ್ಯಾಪ್ಚಾವನ್ನು ಎಂಟರ್ ಮಾಡಿ 193759. ಓಕೆ, ಮೇ ತಿಂಗಳ ಹಣ ಬಗ್ಗೆ ಹಣ ಚೆಕ್ ಮಾಡೋಕ್ಕೆ ಹೋದರೆ ನೋಡಿ, ಇನ್ನೂ ಮೇ ತಿಂಗಳ ಹಣ ಬಿಡುಗಡೆ ಆಗಿ ಜನರ ಖಾತೆಗೆಲ್ಲ ಜಮಾ ಆಗ್ತಾ ಇದೆ. ಬಟ್ ಇಲ್ಲಿ ರೇಷನ್ ಕಾರ್ಡ್ ಡಾಟಾವನ್ನು ಆಧಾರ್ ದೃಢೀಕರಣ ಪರಿಶೀಲನೆ ಮತ್ತು NPCI ದೃಢೀಕರಣ ಪರಿಶೀಲನೆಗೆ ಕಳುಹಿಸಲಾಗಿದೆ ಅಂಥೇಳಿ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಓಕೆನಾ, ಹಾಗಾಗಿ ಈ ರೀತಿಯಾಗಿ ನಿಮ್ಮ DBT ಸ್ಟೇಟಸ್ ಚೆಕ್ ಮಾಡ್ಬೋದು ಆಹಾರ ವೆಬ್ಸೈಟ್ನಲ್ಲಿ. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, DBT ಸ್ಟೇಟಸನ್ನು ಚೆಕ್ ಮಾಡಿದ್ರಾ ಏನಂತ ಇದೆ ಅಂತ. ಬಟ್ ಸಾಕಷ್ಟು ಜನ ಎಲ್ಲಿ ಚೆಕ್ ಮಾಡೋದು ಸರ್, ಹೇಗೆ ಚೆಕ್ ಮಾಡೋದು ಅಂತ ಕೇಳ್ತಾ ಇದ್ದೀರಿ. ನಿಮ್ಗೆ ಇವತ್ತು ಈ KYC ಚೆಕ್ ಮಾಡೋದು ತೋರಿಸಿದ್ದೀನಿ, DBT ಸ್ಟೇಟಸನ್ನು ಚೆಕ್ ಮಾಡೋದು ತೋರಿಸಿದ್ದೀನಿ, ರೇಷನ್ ಕಾರ್ಡ್ ಸ್ಟೇಟಸನ್ನು ಚೆಕ್ ಮಾಡೋದು ತೋರಿಸಿದ್ದೀನಿ, ರೇಷನ್ ಕಾರ್ಡ್ ರದ್ದಾಗಿರುವ ಲೀಸ್ಟನ್ನು ಚೆಕ್ ಮಾಡೋದು ಕೂಡ ತೋರಿಸಿದ್ದೀನಿ. ಆಮೇಲೆ ಅರ್ಜಿ ಸ್ಟೇಟಸ್ಸು ಮೊಬೈಲ್ನಲ್ಲೇ ಇರೋದಾಗಿದ್ದರೆ ಅದನ್ನು ಕೂಡ ತೋರಿಸ್ಬಿಡ್ತಿದ್ದೆ. ಬಟ್ ಅದಿಲ್ಲ, ಅದೊಂದು ಮಾಡಿದರೆ ಚೆನ್ನಾಗಿರ್ತಿತ್ತು. ಮೊಬೈಲ್ನಲ್ಲೇ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಅವಾಗವಾಗ ಚೆಕ್ ಮಾಡ್ತಾ ಇರ್ಬೋದಾಗಿತ್ತು. ಏನಾದರೂ GST ಹಾಕಿ ಕ್ಯಾನ್ಸಲ್ ಮಾಡಿದಾರಾ, ಅಥವಾ ಟೆಕ್ನಿಕಲ್ ಇಶ್ಯೂಯಿಂದ GST ಅಂತ ಹೇಳಿ ಮಿಸ್ ಆಗಿ ನಿಮ್ಗೆ ಹಾಕ್ಬಿಟ್ಟಿದ್ರೆ ನೀವು ದೃಢೀಕರಣ ಪತ್ರವನ್ನು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೊಡಬೇಕಾಗುತ್ತೆ. ಓಕೆನಾ, ಇದೇ ರೀತಿ ಸಾಕಷ್ಟು ಉಪಯುಕ್ತ ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.